ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇದು ಬೆಳಗ್ಗೆನೆ ಹೊಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಾ? ಎಸ್ ಗೈಸ್, ಇವತ್ತು ನಾವು ನಮ್ಮ ಅಪ್ಪ ಅವ್ರ ಹೊಲದಲ್ಲಿದ್ದೀವಿ. ಏಕೆ ಅಂದರೆ ಅಲ್ಲಿ ತೆಂಗಿನ ಗಿಡ ಮತ್ತು ಅಡಿಕೆ ಗಿಡ ಇಡಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಅವೆಲ್ಲದಕ್ಕೂ ಒಂದು ನೀರು ಅಂತ ಬೇಕಲ್ಲ, ಸುಮ್ಮನೆ ಇಟ್ಟರೆ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಬೋರ್ ಹಾಕಿಸ್ತಾ ಇದ್ದೀವಿ. ಅದಕ್ಕೆ ಅಂತಲೇ ಬೆಳಿಗ್ಗೆನೇ ಬಂದ್ವಿ ಎಲ್ರೂ. ಅಂದರೆ ನಮ್ಮ ಬಾವಿಲೂ ನೀರು ಇದ್ದಾವೆ, ಬಟ್ ಯಾವಾಗ್ಲೂ ಅವೇ ಯೂಸ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಬಾವಿಲಿನೂ ಬೇಕಾದಷ್ಟು ನೀರು ಬರ್ತವೆ ಗೈಸ್. ಆದರೂ ಸೇಫ್ಟಿಗೆ ಅಂತ ಒಂದು ಬೋರ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಬೋರ್ ಗಾಡಿ ಬರೋದಕ್ಕೆ ಹೇಳಿದ್ವಿ. ಹಾಗೆ ಇಲ್ಲಿ ಬೋರ್ ಪಾಯಿಂಟ್ ಮಾಡಿರ್ತಾರಲ್ಲ, ಅದ್ರ ಮೇಲ್ಗಡೆನೆ ಲೈನ್ ಹೋಗಿತ್ತು, ದೊಡ್ಡ ಲೈನು. ಅದಕ್ಕೋಸ್ಕರ ಬೋರ್ ಗಾಡಿಗೆಲ್ಲ ಅಂದರೆ ಮೇಲೆಲ್ಲ ತಗ್ಲುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಲೈನ್ನ ಕಟ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಬೋರ್ ಎಲ್ಲ ಹಾಕ್ಸಿದ್ಮೇಲೆ ಮತ್ತೆ ಜಾಯಿಂಟ್ ಮಾಡಿಸ್ತೀವಿ. ಅದರಲ್ಲೂ ಮಳೆಗಾಲದಲ್ಲಿ ಲೈನ್ ಮ್ಯಾನ್ಗಳ ಕಷ್ಟ ಹೇಳೋಕ್ಕಾಗಲ್ಲ. ಏಕೆಂದರೆ ಫುಲ್ಲು ಮಳೆ ಬರ್ತಾ ಇರ್ತದೆ, ಅದೆಲ್ಲ ಅರ್ಥಿಂಗ್ ಎಲ್ಲ ಬರುತ್ತೆ, ಶಾಕ್ ಹೊಡಿಯೋ ಚಾನ್ಸಸ್ ಇರುತ್ತೆ, ಕರೆಂಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರೆಲ್ಲ ಮುಂಚೆನೇ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಕಂಬ ಹತ್ತೋದು. ಎಷ್ಟು ಬೇಗ ಹತ್ತಿದ್ರು ಅಂತಂದರೆ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ ಇವರು. ಬೇಗ ಎಲ್ಲ ಕಟ್ ಮಾಡಿದ್ರು. ಇನ್ನೇನು ಬೋರ್ ಗಾಡಿ ಬಂತು ನೋಡಿ ಗೈಸ್. ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದೀವಿ. ಎಲ್ಲರೂ ಬೆಳಿಗ್ಗೆಯಿಂದ ಬಂದು ನೋಡಿ ಸುಸ್ತಾಗ್ಬಿಟ್ಟು ನಮ್ಮ ದೊಡ್ಡಪ್ಪರ ತೋಟಕ್ಕೆ ಹೋಗಿದ್ದಾರೆ ಎಳ್ನೀರು ಕುಡ್ಕೊಂಬರೋಣ ಅಂತ ಹೇಳಿ. ನಾವು ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದು. ಊಟ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡೇ ಬಂದಿದ್ವಿ. ನಮ್ಮ ಹೊಲಕ್ಕೂ ಮನೆಗೂ ದೂರ, ಅದಕ್ಕೋಸ್ಕರ ಪದೇ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಅಡುಗೆ ಊಟ ಎಲ್ಲ ಮಾಡಿಕೊಂಡೇ ಬಂದಿದ್ದು. ಬಂದು ನಾವೆಲ್ಲ ಅಂದರೆ ಎಲ್ಲ ಫುಲ್ಲು ವೆಯ್ಟ್ ಮಾಡಿ ಸಾಕಾಗಿ ಊಟನೂ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ಆವಾಗ ಬೋರ್ ಗಾಡಿ ಬಂತು. ಆ್ಯಕ್ಚುಲಿ ಅವರು ಬರ್ತಿದ್ರು ಗೈಸ್ ಬೇಗನೆ. ಹಿಂದಿನ ದಿನ ಮತ್ತು ಆಚೆ ದಿನ ಎಲ್ಲ ಮಳೆ ಬಂದಿತ್ತು. ಹಾಗಾಗಿ ಎಲ್ಲಿ ಹೊಲ ಇಳೆ ಬೀಳುತ್ತೋ, ಗಾಡಿ ಎಲ್ಲ ಹೆವಿ ವೆಯ್ಟ್ ಇರ್ತಾವಲ್ಲ, ಬೋರ್ ಗಾಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ವೆಯ್ಟ್ ಇರುತ್ತೆ ಅಂತ ಹೇಳಿ. ಹೆವಿ ವೆಯ್ಟ್ ಇರುತ್ತೆ. ಹಾಗಾಗಿ ಅವರು ಎಲ್ಲಿ ಗಾಡಿ ಸಿಕ್ಕಾಕೊಳ್ಳುತ್ತಾ ಅಂತ ಹೇಳಿ ಬರೋದಕ್ಕೆ ಹಿಂದೆ ಮುಂದೆ ನೋಡಿಕೊಂಡು ಅವ್ರ ಓನರು ಮತ್ತು ಏಜೆನ್ಸಿಯವರು, ಡ್ರೈವರು ಎಲ್ಲ ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಗಾಡಿ ಬಂದಿದ್ದು. ಬೆಳಿಗ್ಗೆ 8 ಗಂಟೆಗೆ ಬರ್ತೀವಿ ಅಂತ ಹೇಳಿದವರು ಗೈಸ್ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದಾರೆ. ಎಲ್ಲರ ಹೊಲದಲ್ಲೂ ಬೋರ್ ಗಾಡಿ ಬಂದು ನಿಂತ ಮೇಲೆ ಹೊಲದ ಓನರ್ಸ್ ಅವರೆಲ್ಲ ಹೋಗ್ತಾರೆ. ನಮ್ಮದು ಹಂಗಲ್ಲ, ಉಲ್ಟಾ ಕೇಸು. ನಾವು ಬೆಳಿಗ್ಗೆ 8 ಗಂಟೆಗೆ ಹೋಗಿ ಕಾಯ್ತಾ ನಿಂತಿದ್ದವರು ಮಧ್ಯಾಹ್ನ 1 ಗಂಟೆಗೆ ಗಾಡಿ ಬಂದಿದೆ ಗೈಸ್ ಇವ್ರದ್ದು. ಆದರೂ ಬಂತಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಯಾವುದೂ ಆಗಲ್ಲ ಅಂತ ಹೇಳಿ ಇನ್ನು ನಾವು ಅವ್ರ ಗಾಡಿ ಬಂದ ತಕ್ಷಣನೂ ಸ್ವಲ್ಪ ಟೈಮೂ ಸರಿ ಇರಲಿಲ್ಲ. ಹಾಗಾಗಿ ಟೈಮ್ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಅವರೆಲ್ಲ ಸೆಟ್ ಮಾಡ್ಕೊತಿದ್ರು. ಬಂದ ತಕ್ಷಣ ಅವ್ರಿಗೂ ಬೋರ್ ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ಲ, ಅವ್ರದ್ದು ಎಲ್ಲ ಇರುತ್ತೆ ಅರೇಂಜ್ ಮಾಡ್ಕೊಳ್ಳೋದು ಎಲ್ಲನೂ. ಈ ಹುಡುಗರು ಮಾತ್ರ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾರೆ ಗೈಸ್. ಎಷ್ಟು ಅಂದರೆ 5 ನಿಮಿಷ ರೆಸ್ಟ್ ತೊಗೊಳ್ಳಲ್ಲ, ಅಷ್ಟು ಪಟ ಅಂತ ಓಡಾಡ್ತಾರೆ. ಅವ್ರ ಥರ ಕೆಲಸ ಮಾಡೋದಕ್ಕಂತೂ ಆಗಲ್ಲ ಬಿಡಿ ನಮಗೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ. ಅದು ಆಟೋಮೆಟಿಕ್ಕಾಗಿ ಎಲ್ಲ ಪೈಪೆಲ್ಲ ತೊಗೊಳುತ್ತೆ. ಈ ನಮ್ಮ ಇಂಜಿನಿಯರ್ಸ್ಗೆಲ್ಲ ಒಂದು ಹ್ಯಾಂಡ್ಸ್ ಆಫ್ ಗೈಸ್. ನೋಡಿ ಎಲ್ಲ ಈಸಿ ಮೆಥಡ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆಗಿನ ಕಾಲದಲ್ಲಿ ಬಾವಿ ತೋಡಬೇಕು, ನೀರು ಬೇಕು ಅಂತ ಹೇಳಿದ್ರೆ ಎಷ್ಟೋ ದಿನಗಳ ಕಾಲ ಹಿಡಿತಾ ಇತ್ತು ಬಾವಿ ತೋಡೋದಕ್ಕೆಲ್ಲನ. ಈಗೇನಿಲ್ಲ, 1 ಡೇಲೇ ನೀರು ತರಿಸ್ಬಿಡ್ತಾರೆ. ತುಂಬ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ ಅಲ್ವಾ. ಇದು ಒಂಥರ ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ. ಇದೇನು ಇವಾಗಿಂದ ಇರೋದಲ್ಲ, ತುಂಬ ದಿನದಿಂದ ಇದೆ. ಬಟ್ ನಮ್ಮ ತಾತ ಅವ್ರ ಕಾಲದಲ್ಲೆಲ್ಲ ಇದಿರಲಿಲ್ಲ. ಅವಾಗಲೇ ಇದ್ದಿದ್ರೆ ಇನ್ನೂ ಏನೇನು ಎಲ್ಲನೂ ಮಾಡ್ತಿದ್ರು. ಏಕೆಂದರೆ ಆಗಿನ ಕಷ್ಟದಲ್ಲೇ ಮಕ್ಕಳಿಗೆ ಅಂತ ಹೇಳಿ ಅಷ್ಟೊಂದು ಹೊಲ ಎಲ್ಲ ತಗೊಂಡು ಸೇಫ್ಟಿ ಮಾಡ್ತಿದ್ರು. ಬಟ್ ಈಗ ನಮಗೆ ಹೊಲ ಹೋಗ್ಲಿ ಒಂದು ಸೈಡ್ ತಗೊಳಕ್ಕೂ ಆಗೋದಿಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಈಗಾದರೆ. ಅವಾಗೇನಿಲ್ಲ, ಏನಕ್ಕಾದರೂ ಊಟಕ್ಕೋ ಬೇರೆದಕ್ಕೋ ಮತ್ತೊಂದಕ್ಕೋ ಎಲ್ಲನೂ ಹೊಲನೇ ಆಡಾಡ್ತಿದ್ರು ಅಂತೆ ಆಗ. ಈಗ ಯಾರು ಕೊಡೋದಿಲ್ಲ. ಇನ್ನೇನು ಟೈಮ್ ಎಲ್ಲ ಸ್ಟಾರ್ಟ್ ಆಯಿತು, ಅಂದರೆ ಒಳ್ಳೆ ಟೈಮು ಬಂತು ಅಂತ ಹೇಳಿ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ.
ಅವರೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು ಗೈಸ್ ಅಷ್ಟರೊಳಗೆ. ಇನ್ನು ನಾವು ಮನೆ ದೇವ್ರಿಗೆಲ್ಲ ಹೋಗಿದ್ದು ಬಂದಿದ್ವಲ್ಲ, ಅವೆಲ್ಲ ಕಾಯಿ ತೀರ್ಥ ಎಲ್ಲನೂ ತಂದಿದ್ವಿ. ಇವನು ನೋಡಿ ನಮ್ಮ ಅಣ್ಣನ ಮಗ, ಅವರು ಎಲ್ಲೋ ಮದುವೆಗೆ ಹೋಗೋದಕ್ಕೆ ಅಂತ ಬಂದ್ಬಿಟ್ಟು ಬರುತ್ತೆ ಅಂತ ಹೇಳಿ ಇಲ್ಲೇ ಸೆಟ್ಲಾದರು. ಮದುವೆಗೆ ಹೋಗಲಿಲ್ಲ ಪಾಪ, ಗೃಹ ಪ್ರವೇಶಕ್ಕೆ ಹೋಗಲಿಲ್ಲ. ನಮ್ಮ ದೊಡ್ಡಮ್ಮನೂ ನಮ್ಮ ಗೌಡ ಇಬ್ಬರು ರೆಡಿಯಾಗಿ ಬಂದಿದ್ದರು ಗೃಹ ಪ್ರವೇಶ ಮತ್ತು ಮದುವೆಗೆ ಹೋಗಬೇಕು ಅಂತ ಹೇಳಿ. ಅವರು ಇಲ್ಲೇ ಸೆಟ್ಲಾಗೋದ್ರು. ಇನ್ನು ನಾವು ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ನಮಗೆ ಗೊತ್ತಿದ್ದಂಗೆ ನಮ್ಮ ಹೊಲದಲ್ಲಿ ಫಸ್ಟ್ ಟೈಮ್ ಬೋರ್ ಹಾಕ್ಸ್ತಾ ಇರೋದು. ಮುಂಚೆ ಇತ್ತಂತೆ, ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಅವಾಗೆಲ್ಲ ಬರೀ ಕಡಲೆಕಾಯಿ ಸೆಪ್ಪೆ ಮಳೆ ನೀರಿಗೆ ಅಷ್ಟೇ ಬೆಳ್ಕೊತಿದ್ದಿದ್ದು. ನಮ್ಮ ತಾತ ಅವ್ರ ಕಾಲದಲ್ಲಿ ಹಾಕ್ಸಿದ್ರಂತೆ, ಆವಾಗ ಕಟ್ಟಿರ್ತಾರೆ ತೋಟದೆಲ್ಲ. ಬಟ್ ಈಗ ಅದೆಲ್ಲ ಏನಿಲ್ಲ. ನಮ್ಮ ಅಪ್ಪನ ಜನ್ರೇಷನ್ನಲ್ಲಿ ಫಸ್ಟ್ ಟೈಮ್ ಬೋರ್ ಹಾಕಿಸ್ತಾ ಇರೋದು ನಾವು. ಹಾಗಾಗಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವ್ಯವಸಾಯಕ್ಕೆ ಅಂತ ಕಾಲಿಡ್ತಾ ಇರೋದು ಫಸ್ಟ್ ಟೈಮ್. ಅಂದರೆ ತೋಟ ಅದೆಲ್ಲ ಮಾಡ್ತಾ ಇರೋದು. ಕಡಲೆಕಾಯಿ ಸೆಪ್ಪೆ ತೊಗರಿಕಾಯಿ ಆ ಥರ ಎಲ್ಲ ಬೆಳ್ಕೋತಿದ್ವಿ, ಮಳೆ ನೀರಿಗೆಲ್ಲ ಬೆಳೀತಾ ಇದ್ವಿ. ಬಟ್ ತೋಟ ಅಂತ ಕೈ ಹಾಕ್ತಿರೋದು ಫಸ್ಟ್ ಟೈಮ್ ಅಲ್ಲ. ಹಾಗಾಗಿ ನೋಡಿ ಪೂಜೆ ಎಲ್ಲ ಮುಗೀತು. ಈಗ ಅವರು ರನ್ ಮಾಡ್ತಾರೆ. ಅದರೊಳಗಡೆ ಕಾಯಿ ನಿಂಬೆಹಣ್ಣು ಎಲ್ಲ ಇಟ್ಟಿರ್ತೀವಿ ಗೈಸ್, ಪೂಜೆ ಮಾಡಿಸ್ಕೊಂಬಂದಿರ್ತೀವಲ್ಲ ಅದೆಲ್ಲನೂ. ಅದು ಪ್ರೆಸ್ ಮಾಡಿ ಆಮೇಲೆ ಭೂಮಿ ಒಳಗೆ ಸ್ಟಾರ್ಟ್ ಆಗುತ್ತೆ ಕೊರಿಯೋದಕ್ಕೆ. ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ಒಂದು ಬೋರ್ ಹಾಕ್ಸ್ತಾ ಇರೋದು ನೋಡ್ತಾ ಇರೋದು ಫಸ್ಟ್ ಟೈಮ್ ನಾನು. ಎಲ್ಲೂ ಹೋಗಿಲ್ಲ, ಅಂದರೆ ನೋಡಿದ್ದೆ ನಮ್ಮ ಯಜಮಾನ್ರ ಮನೆಯದು ಹಾಕ್ಸಿದ್ದು. ಬಟ್ ಅಲ್ಲೇ ಇರ್ತಾ ಇರಲಿಲ್ಲ, ಮನೆಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದ್ದಿದ್ದಂದರೆ ಇಲ್ಲಿ ಬೋರ್ ಹಾಕ್ಸ್ದಾಗೇ. ಮನೆಗೆ ಹೋಗೋದಕ್ಕೆ ದೂರ ಅಲ್ವಾ ಗೈಸ್, ಹಾಗಾಗಿ ಯಾರೂ ಮನೆಗೆ ಹೋಗಿರಲಿಲ್ಲ. ಎಲ್ಲನೂ ಬೆಳಿಗ್ಗೆನೇ ಮಾಡ್ಕೊಂಡು ಬಂದಿದ್ವಿ ಅಡುಗೆ ಎಲ್ಲನೂ. ಹಾಗಾಗಿ ಇಲ್ಲೇ ಇದ್ವಿ. ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ಆಶೀರ್ವಾದ ಮಾಡಿದ್ರು. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ಒಳ್ಳೇದಾಗಲಿ ಅಂತ ಹೇಳಿ. ಇನ್ನು ಬೋರ್ ಕೊರೆಯೋದಕ್ಕೂ ಸ್ಟಾರ್ಟ್ ಮಾಡಿಕೊಂಡ್ರು. ಎಷ್ಟು ಡಸ್ಟ್ ಬರ್ತಾಯಿದೆ ನೋಡಿ ಗೈಸ್, ಇದೆಲ್ಲ ಧೂಳು. ಸ್ಟಾರ್ಟಿಂಗ್ ಬಂಡೆ ಸಿಗೋವರೆಗೂ ಧೂಳೇ ಬರುತ್ತೆ ಅಂತ ಹೇಳ್ತಾರಲ್ಲ, ಮಣ್ಣು ಎಲ್ಲ ಎಷ್ಟು ಮೇಲಕ್ಕೆ ಎಗರ್ತಾ ಇದೆ, ಎಲ್ಲ ದೂರ ಬರ್ತಾ ಇದ್ದಾರೆ. ಅಂದರೆ ಊರಲ್ಲಿ ಬೋರ್ ಹಾಕ್ಸಿದ್ರೇ ಹೀಗೆ. ಯಾರಾದರೂ ಊರಲ್ಲಿರೋರು ಅಕ್ಕಪಕ್ಕ ಹೊಲ್ದವರೆಲ್ಲ ಬಂದಿರ್ತಾರೆ, ತುಂಬ ಜನ ಸೇರ್ಕೊಂಡಿರ್ತಾರೆ. ಅದೇ ಬೆಂಗಳೂರಲ್ಲಿ ಆ ಥರ ಎಲ್ಲ ಆದರೆ ಏನಿಲ್ಲ ಗೈಸ್, ಅವ್ರವ್ರ ಮನೆದವ್ರವ್ರು ಕೊರ್ಸ್ಕೊಂಡು ಸುಮ್ಮನಾಗ್ತಾರೆ. ಆದರೂ ಬೆಂಗಳೂರಲ್ಲಿ ಬೇಗ ನೀರು ಸಿಗುತ್ತೆ, ಅದೇನೋ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪ ಬರ ಭೂಮಿ ಅಂತ ಹೇಳ್ತಾರಲ್ಲ, ಕರುವು ಪ್ರದೇಶ ಅಂತ ಕರಿತೀವಿ ನಮ್ಮ ತೆಲುಗು ಭಾಷೆಯಲ್ಲಾದರೆ. ಹಾಗಾಗಿ ನಮ್ಮ ಕಡೆ ಎಲ್ಲ ಅಷ್ಟು ಬೇಗ ನೀರು ಸಿಗೋದಿಲ್ಲ ಗೈಸ್, ತುಂಬ ಆಳ ಹೋಗಬೇಕು. ಇಲ್ಲೆಲ್ಲ ಒಂದು 300-400 ಅಡಿಗೆಲ್ಲ ನೀರು ಸಿಕ್ಬಿಡ್ತವೆ. ನಮ್ಮ ಕಡೆ ಅಷ್ಟೊಂದು ನೀರು ಸಿಗೋದು ಅಷ್ಟು ಸುಲಭ ಅಲ್ಲ, ತುಂಬ ಟೆನ್ಷನ್ಸು. ಬೋರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಾಪ ಎಷ್ಟು ಟೆನ್ಷನ್ ತೊಗೊತಾ ಇರ್ತಾರೆ ಅಂದರೆ ಏನು ಯಾವಾಗ ಬೀಳುತ್ತೋ ಏನೋ ಅಂತೇಳಿ. ನಾವು ಅದನ್ನು ಫೇಸ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಭಯ, ಆತಂಕ ಎಲ್ಲನೂ ಇರುತ್ತೆ ಗೈಸ್. ಅಂದರೆ ಒಂದು 2-3 ಬೋರ್ ಹಾಕ್ಸಿರೋರ್ಗೆ ಆದರೆ ಕಾಮನ್ ಅನಿಸ್ಬಿಡುತ್ತೆ, ಬೀಳ್ತವೆ ಬಿಡು, ಸಿಗ್ತವೆ ಬಿಡು. ನಾವು ಫಸ್ಟ್ ಟೈಮ್ ವ್ಯವಸಾಯಕ್ಕೆ ಅಂತ ಕಾಲಿಡ್ತಾ ಇರೋದು, ಫಸ್ಟ್ ಟೈಮ್ ಬರ್ತಾ ಇರೋದು ಈ ಫೀಲ್ಡಿಗೆ. ಹಾಗಾಗಿ ಸ್ವಲ್ಪ ಭಯ ಇತ್ತು. ಇನ್ನು ನೋಡಿ ಎಷ್ಟು ಡಸ್ಟ್ ಬರ್ತಾಯಿದೆ. ತುಂಬ ಜನ ಬಂದಿದ್ದರು ಪಾಪ, ಅವ್ರಿಗೆಲ್ಲ ಕಾಫಿ ಟೀ ಮಾಡ್ಕೊಂಬರೋಕ್ಕೆ ಅಂತ ಹೇಳಿ ನಮ್ಮಮ್ಮ ಹೋಗ್ತಾಯಿದ್ರು. ಅಷ್ಟರಲ್ಲಿ ಯಾರಾದರೂ ಬಂದು ಕೂತ್ಕೊಂಡ್ರೆ, ತುಂಬ ಗಿಡ ಎಲ್ಲ ಬೆಳೆದಿದ್ವಲ್ಲ, ಅದಕ್ಕೋಸ್ಕರ ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಎಲ್ಲರೂ ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ ಗೈಸ್. ಎಲ್ಲ ಸ್ವಲ್ಪ ಕ್ಲೀನಾಗಿದ್ದರೆ ಕುತ್ಕೊಳ್ಳೋಕೆ ಯಾರಿಗಾದ್ರೂ ಇದಾಗುತ್ತೆ ಅಂತ ಹೇಳಿ ಸ್ವಲ್ಪ ಎಲ್ಲ ಕಿತ್ತಾಕ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ನಮ್ಮ ಅಮ್ಮನ ಹತ್ರ ಕಾಮಿಡಿ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಕಾಫಿ ಮಾಡ್ಕೊಬರೋಗಿ ಇಷ್ಟೊಂದು ಜನ ಬಂದಿದ್ದೀವಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಇನ್ನು ನಾವು ಒಂದು ಬಂಡೆ ಇತ್ತು, ಅಲ್ಲೇ ಕುತ್ಕೊಂಡಿದ್ದೆ. ಅಂದರೆ ಬೆಳಿಗ್ಗೆ ಬಂದವರಲ್ಲ, ಹೇಗಿದ್ದೀವಿ ನೋಡಿ ಗೈಸ್ ಎಲ್ಲನೂ. ಏನು ಮಾಡೋಕ್ಕಾಗಲ್ಲ, ಊರಂದರೆ ಕಾಮನ್ ಅದೆಲ್ಲ, ಎಲ್ಲನೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಧೂಳು ಎಗರ್ತಾ ಇದೆ ಅಂತೇಳಿ. ಒಂದು ಸ್ಟಾರ್ಟಿಂಗು ಇದೇ ಥರ ವೈಟ್ ಡಸ್ಟ್ ಥರ ಬರುತ್ತೆ, ಆಮೇಲೆ ಈ ಥರ ಏನು ಬರೋದಿಲ್ಲ ಗೈಸ್. ಅಂದರೆ ಹತ್ರದಿಂದ ಬೋರ್ ಹಾಕ್ಸೋದು ನೋಡ್ತಾ ಇದ್ದೀವಲ್ಲ, ಒಂಥರ ಖುಷಿ. ಆಟೋಮೆಟಿಕ್ ಅದೇ ಪೈಪ್ ತಗೊಳುತ್ತೆ, ಅದೇ ರನ್ ಮಾಡುತ್ತೆ. ಇವ್ರು ಮಾತ್ರ ಒಬ್ಬರು ಟೆಕ್ನಿಷಿಯನ್ ಇರ್ತಾರೆ ಇಲ್ಲಿ, ಅವರು ನೀರು ಬರೋ ಟೈಮ್ಗೆ ಆಮೇಲೆ ಡಸ್ಟ್ ಜಾಸ್ತಿ ಆದರೆ ಸಾಕು ಸ್ವಲ್ಪ ಈ ಕಡೆ ಜರುಗಿಸ್ಕೋತಾರೆ ಗೈಸ್.
ಚೆನ್ನಾಗಿದೆ, ಚೆಂದ ಅನಿಸ್ತು ನಮಗೆ ಎಲ್ಲ. ಒಂದು 24 ಅವರ್ಸ್ ಫಸ್ಟ್ ಟೈಮ್ ನಮ್ಮ ಹೊಲದಲ್ಲಿ ಸ್ಟೇ ಮಾಡಿರೋದು ನಾವು. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಂದರೆ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೇ ನಾವು ಮನೆಗೆ ಹೋಗಿದ್ದು. ಫಸ್ಟ್ ಟೈಮ್ ಸ್ಟೇ ಮಾಡಿದ್ದು, ತುಂಬ ಖುಷಿ ಆಯಿತು. ನೈಟೆಲ್ಲ ಉಳ್ಕೊಂಡಿದ್ದು, ಅಷ್ಟು ಹೊಲದಲ್ಲೆಲ್ಲ ನಾವು ಸಂಜೆ ಆದರೆ ಸಾಕು, ನಮ್ಮ ಅಪ್ಪ ಅವರೆಲ್ಲ ಇರ್ತಿದ್ರು, ನಮಗೆ ಭಯ ಆಗ್ತಿತ್ತು ಅಲ್ಲಿರೋದಕ್ಕೆ. ಏಕೆಂದರೆ ಮನೆ ಇಲ್ಲ, ಏನಿಲ್ಲ, ಸ್ವಲ್ಪ ದೂರ ಅಲ್ಲ ಇರೋದು, ನಾವು ಹೆದರ್ಕೊತಿದ್ವಿ. ಈಗ ಎಲ್ಲ ನಮ್ಮ ಹೊಲದ ಅಕ್ಕಪಕ್ಕ ಎಲ್ಲ ತೋಟ ಕಟ್ಟಿರೋದ್ರಿಂದ ಏನು ಭಯ ಇಲ್ಲ, ಆರಾಮಾಗಿ ಎಲ್ಲರೂ ಇರ್ತಾರೆ. ಹಾಗಾಗಿ ನಾವು ನೈಟೆಲ್ಲ ಸ್ಟೇ ಮಾಡಿದ್ದು ತುಂಬ ಖುಷಿ ಆಯಿತು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ವಿ. ಹಾಗೆ ಟೆನ್ಷನ್ನು ಇತ್ತು ನಮಗೆ, ಯಾವಾಗ ನೀರು ಬೀಳುತ್ತೋ ಏನೋ ಅಂತ ಹೇಳಿ. ಲೈಟಾಗಿ ಸ್ವಲ್ಪ ತ್ಯಾವ ಥರ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಡಸ್ಟ್ ಸ್ವಲ್ಪ ಧೂಳು ಕಡಿಮೆ ಬಂದು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ತ್ಯಾವ ಬರುತ್ತಲ್ಲ, ಹಾಗೆ ಸ್ಟಾರ್ಟ್ ಆಯಿತು. ಇನ್ನೇನು ಅವರಿಗೆ ನೀರು ಸ್ವಲ್ಪ ಕೊಚ್ಚೆ ಥರ ಏನಾದರೂ ಕಾಣಿಸ್ಕೊಂಡಿದ್ರೆ ಅವರು ಅದು ನೀರೇನಾದರೂ ಬೀಳುತ್ತೆ ಅಂತ ಹೇಳಿ ಸಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ಗೋಣಿ ಚೀಲ ಹಾಕಿಬಿಡ್ತಾರೆ, 1-2 ಅಷ್ಟೇ. ಅಂದರೆ ಅವ್ರಿಗೆ ಗೋಣಿ ಚೀಲ ಹಾಕಿದ ತಕ್ಷಣ ಏನು ನೀರು ಬೀಳೋದಿಲ್ಲ, ಅವ್ರ ಸೇಫ್ಟಿಗೋಸ್ಕರ ಹಾಕೋತಾರೆ ಅಷ್ಟೇ. ನೀರು ಬೀಳಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಗೈಸ್. ಯಪ್ಪ, ಬೋರ್ ಹಾಕ್ಸಿರೋರಿಗೆ ಗೊತ್ತಿರುತ್ತೆ ಆ ಟೆನ್ಷನ್ ಏನು ಅಂತ. ನಮಗೆ ಇಷ್ಟು ದಿನ ಎಲ್ಲ ಗೊತ್ತಿರಲಿಲ್ಲ, ಬಟ್ ಅದ್ರ ತಂಟೆಗೆ ಏನು ಹೋಗಿರಲಿಲ್ವಲ್ಲ. ಹಾಗೆ ನೋಡಿ ಹುಡುಗ ಎಷ್ಟು ಚೇಷ್ಟೆ ಮಾಡ್ತಾನೆ ಗೊತ್ತಾ. ಅಲ್ಲಿ ಬಂದಿರೋರಿಗೆಲ್ಲ ಇವನ ಮೇಲೆ ಕಣ್ಣು. ಅಂದರೆ ಅವ್ನು ಹಂಗೆ ಆಡ್ತಿದ್ದಾಗ ಅಲ್ಲಿಂದ ಇಲ್ಲಿಗೆ ಎಗ್ರೋದು, ಇಲ್ಲಿಂದ ಅಲ್ಲಿಗೆ ಎಗ್ರೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ತೋರಿಸ್ತೀನಿ ನಿಮಗೆ, ಲಾಸ್ಟಲ್ಲಿ ತೋರಿಸ್ತೀನಿ ಅವನು ಏನೆಲ್ಲ ಮಾಡ್ತಿದ್ದ ಅಂತೇಳಿ. ಇವನು ಸಿಕ್ಕಾಪಟ್ಟೆ ಚೇಷ್ಟೆ ಮಾಡ್ತಾನೆ, ಹಾಗೆ ಕೆಲಸನೂ ಮಾಡ್ತಾನೆ. 1-2-3 ಮಾಡೋವಷ್ಟು ಕೆಲಸ ಒಬ್ಬನೇ ಮಾಡ್ತಿದ್ದ ಗೈಸ್ ಅವನು. ಅದಕ್ಕೋಸ್ಕರ ಎಲ್ಲರೂ ಕಣ್ಣು ಅವನ ಕಡೆನೇ ಹೋಗ್ತಿತ್ತು. ನಮ್ಗೆ ಎಷ್ಟೇ ಟೆನ್ಷನ್ ಇದ್ದರೂ ಇವನ್ನ ನೋಡಿ ಸ್ವಲ್ಪ ಆರಾಮಾಗಿ ಇರ್ತಿದ್ವಿ. ನೋಡಿ ಕೊಚ್ಚೆ ಥರ ಎಲ್ಲ ಸ್ಟಾರ್ಟ್ ಆಯಿತು ನೋಡಿ. ಅವರು ಪಾಯಿಂಟ್ ಮಾಡೋರು ಹೇಳ್ತಾರೆ ಇದು ಬೋರ್ ನೀರು ಅಂತ ಹೇಳಿ, ಅಂದರೆ ಇಷ್ಟಕ್ಕೆ ಕಾಣಿಸ್ಕೊತವೆ ಅಂತ ಹೇಳಿದರು. ನಮಗದು ಒಂದು ಅರ್ಥ ಆಗಿಲ್ಲ. ಇವರು ಬೋರಿಂದನೇ ನೀರು ಬಿಡ್ತಾರೆ, ಅಂದರೆ ಈ ಮಿಷನ್ನಿಂದ ಅದು ಕೊರಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಇವ್ರು ಬಿಡ್ತಾರೆ. ಇದು ಇವ್ರು ಬಿಟ್ಟಿರೋ ನೀರು ಅಥವಾ ಭೂಮಿಯಿಂದ ಕಾಣಿಸ್ಕೊಂಡಿರೋ ನೀರು ಅಂತ ಇವಾಗಲೂ ನಮಗೆ ಕ್ವಶನ್ ಮಾರ್ಕ್, ಅದು ಗೊತ್ತಾಗಿಲ್ಲ. ಅವ್ರು ಹೇಳ್ತಾರೆ ಇದು ಬಿದ್ದಿರೋ ನೀರೇ ಅಂತ ಹೇಳಿ. ಬಟ್ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಯಾವ ಥರ ಟಾರ್ಪಲ್ ಹಾಸ್ಕೊಂಡು ತಿನ್ನೋವೆಲ್ಲ ತಂದ್ಕೊಂಡು ಕೂತ್ಕೊಂಡಿದ್ದೀವಿ ಅಂತ ಹೇಳಿ. ನಮ್ಮ ಮನೆಯವರೆಲ್ಲ ಒಂಥರ ಟೆನ್ಷನ್ನೂ ಹೌದು, ಒಂದು ಸ್ವಲ್ಪ ಕಾಯ್ತಾ ಇದ್ದಾರೆಲ್ಲ ಕೂತ್ಕೊಂಡು ಯಾವಾಗ ಅಂತ. ಅದು ನಾವು ಅಂದ್ಕೊಂಡಿದ್ವಿ ಒಂದು ಸಂಜೆ ಅಷ್ಟೊತ್ತಿಗೆ ಆಗುತ್ತೆ ಅಂತ, ಬಟ್ ಸಂಜೆ ಅಷ್ಟೊತ್ತಿಗೆಲ್ಲ ಆಗಲೇ ಇಲ್ಲ. ಅದು ನಮ್ಮ ತಾತನೂ ಬಂದಿದ್ದರು. ಇಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಮಣ್ಣು ಡಸ್ಟ್ ಎಲ್ಲ ಹೋಗ್ಬಿಟ್ಟು ಕಲ್ಲು ಥರ ಬರೋದಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಅಂದರೆ ಕೆಂಪು ಕಲರು ಕಲ್ಲು ಬಂದರೆ ಬೇಗ ನೀರು ಸಿಗುತ್ತೆ, ಹಾಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಂದರೆ ಸಿಗುತ್ತೆ ಅಂತ ಹೇಳಿ ಕುತ್ಕೊಂಡಿರೋರೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಹಾಗೆ ಬೋರ್ ಹಾಕ್ಸಿ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಅದನ್ನು ತಗೊಂಡೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ, ಅಂದರೆ ನೋಡ್ತಾ ಇದ್ದಾರೆ ಅಂತ ಹೇಳಿ. ಚೆಕ್ ಅಂದರೆ ಏನು ಎಕ್ಸ್ಪೆರಿಮೆಂಟ್ ಮಾಡಿ ಹಂಗೆಲ್ಲ ಏನಿಲ್ಲ, ನೋಡ್ತಾ ಇದ್ದಾರೆ. ಇನ್ನು ನೋಡಿ ಗೈಸ್, ನೋಡ್ತಲೇ ಸಂಜೆ ಆಗೋಯ್ತು. ಎಷ್ಟು ಬೆಳಿಗ್ಗೆಯಿಂದ ಕೊರಿದ್ರೂ ಇದೇ ಥರ ಕೊಚ್ಚೆ ಥರನೇ ಬರ್ತಾಯಿತ್ತೆ, ಆಗಲಿ ಒಳ್ಳೆ ನೀರಂತೂ ಬರ್ತಾಯಿಲ್ಲ. ಅದರಲ್ಲೂ ನಮ್ಮ ಮನೇಲಿ ಯಾಕೆ ಟೆನ್ಷನ್ ಆದರು ಅಂದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಒಂದು 4 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಈ ಥರ, ಸಂಜೆ 1 ಗಂಟೆ ಆದ್ರೂ ಗೈಸ್ ಇದೇ ಥರ ಬರ್ತಾಯಿದೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ತಾಯಿಲ್ಲ, ಕಡಿಮೆ ಆಗ್ತಾಯಿಲ್ಲ. ಎಲ್ರಿಗೂ ಟೆನ್ಷನು, ಭಯ ಎಲ್ಲ ಸ್ಟಾರ್ಟ್ ಆಯಿತು. ಅದರಲ್ಲೂ ಮಳೆನೂ ಬಂದುಬಿಡ್ತು ಒಂದು ರೌಂಡು. ನಾವು ಮನೆಗೆ ಹೋಗಲೇ ಇಲ್ಲ ಗೈಸ್, ನಮ್ಮ ಆಂಟಿನೇ ಅಡುಗೆ ಊಟ ಎಲ್ಲ ಮಾಡಿ ಕಳಿಸಿದ್ರು. ಇದೇ ಟೆನ್ಷನ್ಗೆ ಯಾರೂ ಮನೆಗೆ ಹೋಗಲೇ ಇಲ್ಲ, ಏನೋ ಎತ್ತೋ ನನಗೆ. ಯಾಕೆಂದರೆ ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದು, ಫಸ್ಟ್ ಟೈಮ್ ಇದರಲ್ಲಿ ಯಾವುದಕ್ಕಾದ್ರೂ ಒಂದು ಫಸ್ಟ್ ಟೈಮ್ ಕಾಲಿಡುವಾಗ ಅದು ಟೆನ್ಷನ್ ಅಲ್ವಾ. ನೆಕ್ಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಅದು ಒಂದು ಸಲ ನಮಗೆ ಕೈ ಹಿಡಿತು ಅಂದರೆ ಆಮೇಲೆ ಏನೇ ಆಗಲಿ ಚೆನ್ನಾಗಿ ಎಲ್ಲ ಮುಂದೆ ಹೋಗ್ತಾರೆ. ಬಟ್ ಫಸ್ಟ್ ಟೈಮೇ ಹಿಂಗೆ ಎಡವಿಬಿಟ್ರೆ ಹೆಂಗಪ್ಪ ಅಂತೇಳಿ ಟೆನ್ಷನಲ್ಲಿದ್ದರು. ಆದ್ರೂ ಇವರು ಬೋರ್ ಈಗ ನಿಲ್ಲಿಸಿದ್ದಾರೆ ಗೈಸ್, ಅವ್ರಿಗೇನಾದರೂ ಕಾಣಿಸ್ಕೊಳ್ತಾ ಏನೋ ಗೊತ್ತಿಲ್ಲ, ಬಟ್ ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವ್ರು ಚೇಂಜ್ ಮಾಡಿದ್ರಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಧೈರ್ಯದಲ್ಲಿ ಇದ್ವಿ. ನೋಡೋಣ ಈಗಾದರೂ ಬರ್ಬೋದು ಅಂತ ಎಷ್ಟು ದೇವ್ರುಗಳಿಗೆಲ್ಲ ಹರಕೆ ಮಾಡಿಕೊಂಡು
ಎಲ್ಲರೂ ನಮ್ಮ ಅಜ್ಜಿ, ನಮ್ಮ ಮನೆಯವರು, ನಮ್ಮ ಅಪ್ಪ ಪ್ರತಿಯೊಬ್ಬರು ಮುಸ್ರೆ ಗೋಗಂಜು ಎಲ್ಲ ಆಗ್ತಾಯಿದ್ದಾರೆ. ಇವ್ರು ಕೇಸಿಂಗ್ ಚೇಂಜ್ ಮಾಡೋದು ನೋಡಿ ಈಗಾದರೂ ನೀರು ಬೀಳುತ್ತೆ ಅಂತ ಅಂದರೆ ಈಗಾದರೂ ನೀರು ಜಾಸ್ತಿ ಬರುತ್ತೆ ಅನ್ನೋ ಖುಷಿಯಲ್ಲಿದ್ವಿ. ಹಾಗೇ ಸ್ವಲ್ಪ ಚೇಂಜ್ ಆಯಿತು ಗೈಸ್. ಆ ಕೊಚ್ಚೆ ಬರ್ತಿತ್ತಲ್ಲ, ಆ ಕೊಚ್ಚೆ ತೆರೆದ್ಬಿಟ್ಟು ಒಳ್ಳೆ ನೀರು ಬರೋದಕ್ಕೆ ಚೇಂಜ್ ಆಯಿತು. ಅವಾಗ ಎಲ್ರಿಗೂ ಹೋದ ಜೀವ ಬಂದಂಗಾಯಿತು. ಸ್ವಲ್ಪ ಖುಷಿ ಆಯಿತು ಎಲ್ರಿಗೂ. ಮತ್ತೆ ಟೆಸ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ನೀರು ಬರ್ತಾ ಇದ್ದಾವೆ, ಕಲ್ಲು ಬರ್ತಾ ಇದೆಯಾ, ನೀರು ಬರ್ತಾ ಇದೆಯಾ, ಬರೀ ನೀರು ಕಲ್ಲು ಅಂತ ಹೇಳಿ. ಅವಾಗ ಒಂಥರ ಅದೇನೋ ಹೇಳ್ತಾರಲ್ಲ ಹಾಗೆ ಎಲ್ಲರೂ ಮುಖದಲ್ಲೂ ಅವಾಗ ಖುಷಿ ಕಾಣಿಸ್ತು. ಎಲ್ಲರೂ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದ್ರು. ನಮ್ಮ ಅಪ್ಪ ನಮ್ಮ ಮನೆಯವರಂತೂ ಸಿಕ್ಕಾಬಟ್ಟೆ ಡಲ್ಲಾಗಿ ಹೋಗಿದ್ರು. ಅವ್ರು ಬೇರೆ ಪಾಯಿಂಟ್ ಮಾಡಿದವರು ಸಂಜೆನೇ ಹೋಗ್ಬಿಟ್ರು ಗೈಸ್, ಇನ್ನೂ ಕತ್ಲೆ ಆಗಿರಲಿಲ್ಲ. ಅಷ್ಟು ಬೇಗ ಹೋಗ್ಬಿಟ್ರು. ಅವ್ರು ಇದ್ದಿದ್ರೆ ಸ್ವಲ್ಪ ಧೈರ್ಯ ಇರ್ತಿತ್ತು, ಬಿಡು ಇದ್ದಾರಲ್ವಾ ಹೇಳ್ತಾರೆ ಅಂತ ಹೇಳಿ. ಅವ್ರು ಬೇಗ ಹೊರಟ್ರಾ, ಎಲ್ರಿಗೂ ಭಯ ಶುರು ಆಯಿತು. ಇನ್ನು ಫೈನಲಿ ಗೈಸ್ ನೋಡಿ ನೀರು ಬಿತ್ತು, ತುಂಬ ಖುಷಿ ಆಯಿತು ಎಲ್ರಿಗೂ. ಅಂದರೆ ಅವ್ರು ಹೋದ್ರು ಅಂದರೆ ಅವ್ರದ್ದು ಮನೇಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಹೇಳಿ ಅವರು ಬೇಗ ಹೋಗಿದ್ದು. ಅವರೇನು ಹೋಗಬೇಕು ಅಂತ ಅಲ್ಲ, ಅವರು ಮನೇಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದು. ಇನ್ನೇನು ಒಂದು 750 ಫೀಟ್ಗೆ ಸಿಗುತ್ತೆ ಅಂತ ಹೇಳಿದರು, 750-800 ಅಡಿಗೆ. ಬಟ್ ನಾವು 800 ಕೊರೆಸಿದ್ರೂ ಒಂದು ಸ್ವಲ್ಪನೂ ಕಾಣಿಸಿರ್ಲಿಲ್ಲ ಗೈಸ್. 890 ಅಡಿಗೆ ಅವಾಗ್ಲೂ ಕೊಚ್ಚೆನೇ ಬಂತು. ಇನ್ನೇನು 900 ಅಡಿ ಕೊರೆಸ್ಬೇಕು ಲಾಸ್ಟ್ ಪೈಪು. ಆವಾಗ 880ಇಂದ 90ಕ್ಕೆ ಬರೋ ಅಷ್ಟರಲ್ಲಿ ನೀರು ಕಾಣಿಸ್ಕೊಂಡ್ಬಿಡ್ತು ಗೈಸ್. ಅವ್ರು ಹೇಳಿದ್ದು 800ಕ್ಕೆ, ಬಟ್ ಇಲ್ಲಿ ಬಂದಿದ್ದು 900ಕ್ಕೆ. ಸ್ವಲ್ಪ ಆಚೆ ಈಚೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ನೀರು ಬಂತು, ತುಂಬ ಖುಷಿ ಆಯಿತು. ಅವರಿಗೆ ಪೈಪ್ ಬಿಡೋದಕ್ಕೂ ಆಗ್ತಾ ಇರಲಿಲ್ಲ, ಅಂದರೆ ಬೋರ್ ಕೊರೆಯೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ನೀರು ಇದೆ, ಫೋರ್ಸ್ ಬರ್ತಾ ಇದೆ, ನಮಗೆ ಕೊರೆಯೋಕ್ಕಾಗ್ತಾ ಇಲ್ಲ ಅಂತೇಳಿ ನಿಧಾನಕ್ಕೆ ಬಿಟ್ಟು ಇಳಿಸ್ತಾ ಇದ್ರು. ಬಟ್ ಫೈನಲಿ ಅದನ್ನು ಲಾಸ್ಟ್ ಪೈಪು 900ಕ್ಕೆ ಇಳ್ಸೋಕ್ಕಾಗಲೇ ಇಲ್ಲ ಅವ್ರ ಕೈಲಿ, ತುಂಬ ನೀರು ಬರ್ತಿದೆ ಅಂತ ಹೇಳಿ. ಅದೆಲ್ಲ ತೆಗೆದು ಗೊಣಚೀಲ ಎಲ್ಲ ತೆಗೆದ್ರೆ ತುಂಬ ಮೇಲಕ್ಕೆ ಸಿಡಿಯುತ್ತೆ, ಹಾಗಾಗಿ ಅವ್ರು ಹಾಕಿದ್ದಾರೆ. ಅದರಲ್ಲೂ ಒಂದು ಸಲ ಫೋರ್ಸ್ ಬಿಟ್ಟರೆ ಫುಲ್ ಎಲ್ಲ ಪ್ರೆಸರಿಗೆ ಕಿತ್ಕೊಂಡ್ಬಿಡುತ್ತೆ. ಚೆನ್ನಾಗಿತ್ತು ಗೈಸ್, ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡಿದ್ದು. ನೋಡಿ ಯಾವ ಥರ ಬರ್ತಾಯಿದೆ ಅಂತ ನೀವು. ಅವ್ರು ಹಾಕ್ದಂಗೆಲ್ಲ ಅದೇ ಬರ್ತೈತೆ ಮಣ್ಣು.
ಬಾವಿ ಯಾವ ತುಂಬೈತಿ, ಬಾವಿಗೆ ಹೋಗ್ತೇವೆ ನಾವು. ನೀರು ಸಹ ಹಲ್ಲಾಸಿ ಬಾವಿಗೆ ಹೋಗ್ತಾವೆ. ಇನ್ನ ಇವಾಗ ಎದ್ದು ನಿಂತಾವ ಕೂಗೋಣ ನೋಡ್ರಿ, ಸುಳಿ ಹಾಕಿರೋದಕ್ಕೋಸ್ಕರ. ವಿಡಿಯೋ ಮಾಡ್ಕೋ ಆಗೋದಿಲ್ಲ ಅಂತೇಳಿ ಎಲ್ಲ ವಾಪಸ್ ತೆಗಿತಾ ಇದ್ದಾರೆ. ನೀರು ಕಾಣಿಸ್ಕೊಂಡಾಗಿಂದನೂ ವಾಪಸ್ ತೆಗಿತಾನೆ ಇದ್ರು ಗೈಸ್. ಇಷ್ಟೊತ್ತು ನೀರು ಬರ್ತಿದ್ದು ಕೊರಿಯುವಾಗಲ್ಲ, ಪೈಪ್ ತೆಗಿಯುವಾಗ ಅದು ಕೊರಿಯೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ತೆಗಿತಾ ಇದ್ರು. ಇನ್ನು ಎಲ್ಲ ಎಳಿತಾ ಇದ್ದಾರೆ. ನೆಕ್ಸ್ಟ್ ಕೇಸಿಂಗ್ ಹಾಕಬೇಕು ಅಂತೇಳಿ, ಇದು ಸೇಫ್ಟಿಗೆ ಅಂತೇಳಿ ಒಂದು ಹಾಕಿದ್ದು, ಕೇಸಿಂಗ್ ಪೈಪ್ ಏನು ಫುಲ್ ಹಾಕಿರಲಿಲ್ಲ. ಈಗ ಹಾಕೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಕೇಸಿಂಗ್ ಪೈಪ್ ಹಾಕಿ ಎಲ್ಲ ಇದು ಮಾಡಿ ರೆಡಿ ಮಾಡ್ತಾರೆ. ಈಗ ಪೈಪ್ ಎಲ್ಲ ಬಿಡ್ತಾ ಇದ್ದಾರೆ ನೋಡಿ ಗೈಸ್. ಎಷ್ಟು ಬೋರ್ ಕೊರಿಯೋದು ಆದಮೇಲೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತವೆ ಅಂತೇಳಿ ಪೈಪು. ಅದೇ ಬೋರ್ ಕೊರಿಯೋದು ಅಂದರೆ ಇನ್ನು ಕೊರಿಯೋದು ಇದ್ದಾಗ ಪೈಪ್ ಹೋಗೋದೇ ಇಲ್ಲ. ಈಗ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತವೆ. ಈಗ ಎಲ್ಲ ಪೈಪು ಹಾಕಿ ಕೇಸಿಂಗ್ ಎಲ್ಲ ಫಿಟ್ ಮಾಡಿ ಆದಮೇಲೆ ಅವ್ರವ್ರ ಪೈಪ್ ಅವ್ರು ತಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾವು ಪೈಪ್ಸ್ ತಂದು ಫಿಟ್ ಮಾಡ್ಕೋಬೇಕು. ನೋಡಿದ್ರಲ್ಲ ಗೈಸ್ ಯಾವ ಥರ ಇತ್ತು ಅಂತ ಹೇಳಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬೋರ್ ಯಾವ ಥರ ಕೊರೀತಾರೆ ಅಂತ ಹೇಳಿ ತೋರಿಸಿದ್ದೀನಿ. ಹಾಗೆ ನಾನು ಫಸ್ಟ್ ಟೈಮ್ ನೋಡಿರೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ 24 hours ನಮ್ಮ ಹೊಲದಲ್ಲೇ ಟೈಮ್ ಸ್ಪೆಂಡ್ ಮಾಡಿರೋದು. ತುಂಬ ಖುಷಿ ಆಯಿತು. ಈ ಥರ ನಾವು ನೈಟೆಲ್ಲ ಊಟ ಮಾಡಿಕೊಂಡು ಆಮೇಲೆ ಬೆಂಕಿ ಹಾಕ್ಕೊಂಡು ಚಳಿ ಕಾಯಿಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೋರ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ, ಹಾಗೆ ಅವರು ಎಲ್ಲ ಅಡುಗೆ ಮಾಡಿಕೊಂಡು ಇನ್ನೊಂದು ಗಾಡಿ ಇರುತ್ತೆ ಗೈಸ್, ಅದು ಹೆವಿ ವೆಯ್ಟ್ ಇರುತ್ತೆ ಇದಕ್ಕಿಂತನೂ. ಅವರೆಲ್ಲ ಅಡುಗೆ ಮಾಡಿಕೊಂಡು ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ನಿಮ್ಗೆಲ್ರಿಗೂ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್.